ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಂಥ ವಿಶ್ವನಾಥ್ ಸಾಹೇಬ್ರನ್ನ ಮಾತಾಡ್ಸೋಣ. ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ತಮ್ಮದೇನು ಸಂತೋಷ. ಏಕೆಂದರೆ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬೆಳೆದು ಕರ್ನಾಟಕ ರಾಜ್ಯದ ಆಡಳಿತ ಚುಕ್ಕಾಣಿಯ ದೊಡ್ಡ ಅಧಿಕಾರವನ್ನು ಹಿಡಿದಂಥದ್ದು ಸಂತೋಷ. ಏಕೆಂತಂದರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಈ ನಾಡಿನ ಜನರ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥೈಸಿ ಆಡಳಿತ ಮಾಡುವಂಥ ಒಂದು ಚಾಣಾಕ್ಷತೆ ಇದೆ, ಅನುಭವ ಐತೆ. ಅನುಭವ ಭಾಳ ಮುಖ್ಯ. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಸಂತೋಷ. ಏನು ಸಲಹೆ ಕೊಡ್ತೀರಿ ಸರ್? ನಾನು ಸಲಹೆ ಅಂತಂದರೆ ಇಡೀ ರಾಜ್ಯಕ್ಕೆ ಸೇರಿದಾಗೆ ಅಕ್ಷರ ಮತ್ತು ಆರೋಗ್ಯ ಒಳ್ಳೆಯದಾಗಬೇಕು. ಅವೆರಡಿದ್ದರೆ ರಾಜ್ಯ. ನಮ್ಮ ಮಕ್ಕಳಿಗೆ ಅಕ್ಷರ, ನಮ್ಮ ಮಕ್ಕಳಿಗೆ ಆರೋಗ್ಯ, ಅನ್ನ ಅದಾಗೆ ಹುಟ್ಟುತ್ತೆ. ಇವೆರಡು ಚೆನ್ನಾಗಿದೆ. ಅದ್ರ ಜೊತೆಗೆ ನಮ್ಮ ಮೈಸೂರು ನಗರ, ಏಕೆಂದರೆ ನೀವು ಮೈಸೂರಿನ ಅಳಿಯ, ನೀವು ನಮ್ಮ ಇಟ್ಟಿಗೆಗೂಡು ಹೆಣ್ಮಕ್ಳು. ಇಲ್ಲಿ ತನಕ ಮೈಸೂರಿನ ಮಗ ಇದ್ದರು ಮುಖ್ಯಮಂತ್ರಿಯಾಗಿ. ಮೈಸೂರು ಮಗನಿಂದ ಮೈಸೂರು ಅಳಿಯನಿಗೆ ಅಧಿಕಾರ ಹಸ್ತಾಂತರ ಆಗಿದೆ. ಮೈಸೂರು ಮಗ 3 ವರ್ಷ ಏನೂ ಆಗಲಿಲ್ಲ ಇಲ್ಲಿ. ಅಲ್ಲ, ಅವ್ರ ಪೀರಿಯಡಲ್ಲಿ ಮೈಸೂರು ನಗರಕ್ಕೆ ಇಂಥದ್ದು ಆಗಿಲ್ಲ. ಈಗ ನೀವು ಒಬ್ಬ ಅಳಿಯನಾಗಿ ನೀವು ನಮ್ಮ ಮಹಾಲಕ್ಷ್ಮಿ ಅಂತ ಮಗಳು ನಿಮಗೆ ಕೊಟ್ಟಿದ್ದೀವಿ. ಮೈಸೂರು ಅಂದರೆ ಜಗತ್ ಪ್ರಸಿದ್ಧವಾದಂಥದ್ದು. ಪ್ರವಾಸೋದ್ಯಮ ಭಾಳ ಮುಖ್ಯ. ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಪ್ರವಾಸೋದ್ಯಮ ಬೆಳೆದ್ರೆ ಇಲ್ಲಿ ಕಡಲೆಕಾಯಿ ಮಾರೋನಿಂದ ಚಪ್ಪಲಿ ಹೊಲಿಯೋನಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ಸಾರೋಟು ಬಿಡ್ತಾರಲ್ಲ, ಅವರು ಎಲ್ಲರಿಗೂ ಅನುಕೂಲ. ಅದ್ರ ಬಗ್ಗೆ ತಾವು ವಿಶೇಷವಾದಂಥ ಆಸಕ್ತಿ, ಅದಕ್ಕೆ ತಾವು ಒಂದು ಸ್ಕೀಮ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಹೇಗೆ ಮಾಡಬೇಕು ಇದನ್ನಂತ ಅನುಭವಿಕರನ್ನು ಅನುಭವಿಸನ್ನು ಕೂಡಿಸ್ಕೊಂಡು ತಾವು ಹಿಂದೆ ಎಸ್.ಎಂ. ಕೃಷ್ಣ ಸಾಹೇಬರು ಮೈಸೂರು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು, MATF. ಅದೇ ಥರ ತಾವು ಕೂಡ ಭಾಳ ದೀರ್ಘವಾಗಿತ್ತು. ನಾವು 2050 ತನಕ ಏನು ಮಾಡ್ಬೋದು ನಾವು. ಮೈಸೂರು ರಿಯಲ್ ಎಸ್ಟೇಟ್ನವರ ಸ್ವರ್ಗ ಕೂತಿದೆ. ಇದು ಇಲ್ಲಿ ಬಂದಿರತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳೇ ಇವಾಗ ಅವರೇ ಮಾಡ್ತಾ ಇರ್ತಿಲ್ಲ. ಹಾಗಾಗಿ ಇದೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ನಗರ ಓತಪ್ರೋತವಾಗಿ ಬೆಳೀತಾ ಇದೆ. ಏಕೆಂತಂದರೆ ವಿಶ್ವವಿಖ್ಯಾತ ಮೈಸೂರು ನಗರ ಮಹಾರಾಜರು ಕಟ್ಟಿರುವಂಥದ್ದು. ಇದನ್ನು ಇವತ್ತಿನ ದಿವಸ ನೀವು ನಮ್ಮೂರಿನ ಅಳಿಯನಾಗಿ ಸರಿ ಮಾಡಬೇಕು ಅಂತ ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಾವೆಲ್ಲ ಕೆಲಸ ಮಾಡಿರುವಂಥವ್ರು ಇಲ್ಲಿ. ಹಾಗಾಗಿ ತಾವು ಆಸಕ್ತಿ ತಗೋಬೇಕು ಇದಕ್ಕೆ ಅಂತಕ್ಕಂಥದ್ದು ನಮ್ಮ ಆಸೆ. ನಾನು ಯಾರ ಮನೆ ಬಾಗಿಲಿಗೂ ಹೋಗಿ ನಿಂತ್ಕೊಳ್ಳಲ್ಲ. ಸಾಕು, ನಾನು MLA ಆಗಿ, ಮಂತ್ರಿಯಾಗಿ, MP ಆಗಿ, MLC ಆಗಿ ಸಾಕು, ಬೇರೆ ಯಾರು ಬರಲಿ. ನಾನೇನಪ್ಪ ಅಂತಂದರೆ ಆಡಳಿತಕ್ಕೆ ಸಲಹೆ ಕೊಡ್ತಾ ಹೋಗ್ತೀನಿ. ಯಾರು ಕೇಳಿದ್ರೆ ಇಲ್ಲ, ಅದು ಇಲ್ಲ, ಬೇಡ. ಸರ್, ಈಗ ತಾವು ಮೂಲ ಕಾಂಗ್ರೆಸ್ಸಿಂದ ಬಂದವರು, ಪುನಃ ಆ ಪಕ್ಷಕ್ಕೆ ಬನ್ನಿ ಅಂತ ಏನೋ ಒತ್ತಾರ ಇದೆ, ಅದ್ರ ಬಗ್ಗೆ ಹೋಗ್ತೀರೇನಾ? ಅಲ್ಲ, ನೋಡೋಣ. ಯಾಕೆ ನಾನು ಹೇಳಿದ್ದೀನಿ ಅದನ್ನು. ಏಕೆಂತಂದರೆ ಈ ನಾಡನ್ನು ಕಟ್ಟಿರೋರೇ ಕಾಂಗ್ರೆಸ್ನವರು. ಮತ್ತು ಇದು ಒಂದು ಒಳ್ಳೆ ಬೆಳವಣಿಗೆ. ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತೆಗೆದುಕೊಳ್ಳುವ ಮುನ್ನ ಅವರು ಎಲ್ಲ ಗುಡಿಗುಂಡಾರಗಳಿಗೂ ಹೋದರು, ಎಲ್ಲ ಧರ್ಮದ ಧರ್ಮಾಧಿಕಾರಿಗಳನ್ನು ಕರೆದರು. ಅವ್ರಿಗೆ ನಮಸ್ಕರಿಸಿ ಗೌರವಾರ್ಪಣೆ ಮಾಡಿ ಆಮೇಲೆ ಬಂದು ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಇದು ಹಿಂದೂ ಧರ್ಮದ ಬಗ್ಗೆ ಅವ್ರಿಗಿರುವಂಥ ಕಟ್ಟ ಅಭಿಮಾನ ಅದು. ಏಕೆಂದರೆ ಬಿಕಾಸ್ ಆಫ್ ದಿ ಎರೋಗೆನ್ಸಿ ಆಫ್ ಸಿದ್ದರಾಮಯ್ಯ, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತಕ್ಕಂಥ ಪಟ್ಟ ಬಂದುಬಿಡ್ತಾ ಇತ್ತು. ಅದನ್ನು ನಿನ್ನೆ ತಪ್ಪಿಸಿದ್ರಿ ನೀವು. ಕಾಂಗ್ರೆಸ್ ಹಿಂದೂ ವಿರೋಧಿ ಅಲ್ಲ,
ಕಾಂಗ್ರೆಸ್ ಸಹ ಹಿಂದೂಗೆ ಮಾಡುವಂಥದ್ದು ಬೆಳೆ ಕೊಡ್ತು ಅಂತ ನೆನ್ನೆ ತೋರಿಸಿದ್ದೀರಿ ನೀವು. ಹಾಗಾಗಿ ಅದೊಂದು ದೊಡ್ಡ ಬೆಳವಣಿಗೆ ನಿನ್ನೆ ದಿವಸ ಅದನ್ನು. ಈಗ ವಿಶ್ವನಾಥ್ ಸಾಹೇಬರು ಮರಳಿ ಕಾಂಗ್ರೆಸ್ ಅಂತ ಅಲ್ಲ ಬಿಟ್ಟು ನಾನು ಎಲ್ಲಿದ್ದರೂ ಕೆಲಸ ಮಾಡ್ತೀವಿ ಬಿಟ್ರಿ. ಏನಾದರೂ ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರೆ ಹೋಗ್ತೀನಿ. ಅಲ್ಲ, ನಾನು ಇಂಥ ಪಾರ್ಟಿಗೆ ಹೋಗ್ಬೇಕಂತ ನಾನು ಕೆಲಸ ಮಾಡುವ. ನನಗೆ ಪಾರ್ಟಿ ಬ್ಯಾನರ್ ಇಸ್ ನಾಟ್ ಇಂಪಾರ್ಟೆಂಟ್, ದ ವರ್ಕ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಇದಿಷ್ಟು ವಿಶ್ವನಾಥ್ ಸಾಹೇಬ್ರ ಮಾತು. ಮುಖ್ಯವಾಗಿ ಮೈಸೂರು ಸಾಂಸ್ಕೃತಿಕ ನಗರಿ, ಇಂಥ ಸಾಂಸ್ಕೃತಿಕ ನಗರಿಯಲ್ಲಿ ಹಲವಾರು ರೀತಿಯಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಡಿ ಕೆ ಶಿವಕುಮಾರ್. ಜೊತೆಗೆ ನಾನು ಮೂಲ ಕಾಂಗ್ರೆಸ್ಸಿಗ ನಿನ್ನೆ ನೆರೆದುಕೊಂಡಂಥ ಡಿ ಕೆ ಶಿವಕುಮಾರ್ ಅವ್ರು ನೆರೆದುಕೊಂಡ ಒಂದು ನೀತಿ ಇದೆಯಲ್ಲ, ಅದು ಒಳ್ಳೆಯದು. ಕರೆದ್ರೆ ನೋಡೋಣ, ನನ್ನ ಸಲಹೆಯನ್ನು ಕೊಡ್ತೀನಿ ಅನ್ನೋದು ಅವ್ರ ಮಾತು. ಮಹೇಶ್ ಟಿ ಭಾರತ್, ಮೈಸೂರು.